ಕಲ್ಕಿ 2898 AD ಸೆಕೆಂಡ್ ಟ್ರೈಲರ್ ಬಂದ್ಬಿಟ್ಟು ಇದ್ರ ಜೊತೆಗೆ ರನ್ ಟೈಮ್ ಕೂಡ ರಿವೀಲ್ಡ್ ಆಗಿದೆ ಅಫಿಷಿಯಲ್ ಆಗಿ 2 ಗಂಟೆ 56 ನಿಮಿಷ ಕನ್ಫರ್ಮ್ ಆಗಿದೆ. ಇನ್ನು 4 ನಿಮಿಷ ಇದ್ದಿದ್ರೆ 3 ಗಂಟೆ ಆಗೋಬಿಡೋದೇನೋ. ಇದು ಜಸ್ಟ್ ಬಿಗಿನಿಂಗ್ ಆಗಿರೋದ್ರಿಂದ ಪಾರ್ಟ್ 2 ನಲ್ಲಿ ಬೇರೆನೆ ನೋಡಬಹುದು ನೀವು. ಇನ್ನು ಸೆಕೆಂಡ್ ಟ್ರೈಲರ್ ರಿಲೀಸ್ ಟ್ರೈಲರ್ ನ ಬಿಟ್ಟಿದ್ದಾರೆ. ಇದನ್ನ ನೋಡಿದ್ಮೇಲೆ ಕನ್ಫರ್ಮ್ ಆಗೋಯ್ತು ಸ್ಟೋರಿ ಯಾವ ರೀತಿ ಬರ್ತಾ ಇದೆ, ಫ್ಯಾನ್ಸ್ ಗಳು ಯಾವ ರೀತಿ ಎಕ್ಸೈಟ್ ಆಗ್ತಾರೆ. ಇನ್ನು ಈ ಸಿನಿಮಾ ಹಾಲಿವುಡ್ ಅಲ್ಲಿ ರಿಲೀಸ್ ಆಗ್ಬಿಟ್ರೆ ಅವ್ರಿಗೆಲ್ಲ ಸ್ವಲ್ಪ ಫಿಯರ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಪೀರಿಯಾಡಿಕ್ ಇಂದ ನೆಕ್ಸ್ಟ್ ಜನರೇಷನ್ ಗೆ ಟಚ್ ಮಾಡೋದಿದೆಯಲ್ಲ, ಅದನ್ನ ನೋಡ್ಬಿಟ್ಟು ಅವರು ಶಾಕ್ ಆಗ್ಬಿಡ್ಬೇಕು, ಓ ಈ ರೀತಿನೂ ಮಾಡ್ತಾ ಇದಾರೆ ಇವರು ಅಂತ. ಇನ್ನು ಈ ರಿಲೀಸ್ ಟ್ರೈಲರ್ ಒಳಗಡೆ ಇರೋಂತ ಮೇನ್ ಹೈಲೈಟ್ಸ್ ಗಳನ್ನ ಹೈಲೈಟ್ ಮಾಡ್ಕೊಂಡಾಗ ಬನ್ನಿ ಶುರು ಮಾಡೋದಾಗಿದ್ರೆ, ಇನ್ನು ಈ ಟ್ರೈಲರ್ ಒಳಗಡೆ ನೋಡ್ತಿದ್ದಾಗೆ ಕಾಶಿ ಒಳಗಡೆ ಇರೋಂತ ಶಿವನ ವಿಗ್ರಹದ ಮೇಲೆ ಬೀಳ್ತಿರೋಂತ ನೀರಿನ ಹನಿ ಖಾಲಿ ಆಗ್ತಿದ್ದಾಗೆ ಅಶ್ವತ್ಥಾಮ ಅವನ್ ಟೈಮ್ ಬಂತು ಕರೆಕ್ಟ್ ಆಗಿ ನೆಕ್ಸ್ಟ್ ಯುದ್ಧಕ್ಕೆ ರೆಡಿ ಆಗೋದಿಕ್ಕೆ ಅಂತ. ರೆಡಿ ಆಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಹುಡುಗನಿಗೆ ಅವನ ಸ್ಟೋರಿನ ಹೇಳ್ತಾ ಹೋಗ್ತಾನೆ. ನಾನು ಯಾರು, ಹೆಂಗಿದ್ದೆ, ಏನಾದೆ, ಹೆಂಗ್ ಬಂದೆ, ಇನ್ನೆಲ್ಲ ನಡೀತು. ಆ ಟೈಮ್ ಅಲ್ಲಿ ಬ್ಯಾಕ್ ಲಾಕ್ ಆಗಿರೋಂತ ಸ್ಟೋರಿನ ಒಂದು ಸಣ್ಣ ಪುಟ್ಟ ಪಾಪುಗೆ ಇಲ್ಲಿ ಸ್ಟೋರಿನ ಎಕ್ಸ್ಪ್ಲೋರ್ ಮಾಡ್ತಾ ಹೇಳ್ತಾ ಹೋಗ್ತಾ ಇರ್ತಾನೆ. ಅಶ್ವತ್ಥಾಮ ಆ ಪೀರಿಯಡಿಕ್ ಟೈಮ್ ಅಲ್ಲಿ ಅರ್ಜುನನ ಪತ್ನಿ ಗರ್ಭಿಣಿ ಆಗಿರ್ತಾಳೆ. ಅವಳೊಂದು ಹೊಟ್ಟೆಗೆ ಬಾಣನ ಬಿಟ್ಟು ಆ ಪಾಪನ ಸಾಯಿಸ್ಬಿಟ್ಟಾಗ ಕೃಷ್ಣ ಕೊಡುವಂತ ಶಾಪನ ಕ್ಲಿಯರ್ ಕಟ್ ಆಗಿ ಈ ಟ್ರೈಲರ್ ಒಳಗಡೆ ಫೋಕಸ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ಕೃಷ್ಣ ಕೊಡುವಂತ ಶಾಪ ಒಂದೆರಡಲ್ಲ, ನಿನಗೆ ಸಾವೇ ಇರಬಾರ್ದು, ಜೀವನ ಪೂರ್ತಿ ಹಿಂಗೆ ನರಳ್ತಾ ಸಾಯಕ್ಕಾಗದೆ ನೋವುಗಳನ್ನ ಅನುಭವಿಸ್ತಾ ಇರೋ. ಇದಕ್ಕೆ ವಿಮೋಚನೆ ಆಗ್ಬೇಕು, ಒಂದೊಳ್ಳೆ ಪರಿಹಾರ ಸಿಗ್ಬೇಕು ಅಂದ್ರೆ ಕಲ್ಕಿಯ ಎಂಟ್ರಿ ಆಗ್ಬೇಕು. ಕಲ್ಕಿ ಎಂಟ್ರಿ ಆಗ್ಬೇಕು, ಅವನಿಗೊಂದು ಹೆಲ್ಪ್ ನ ಮಾಡ್ಬೇಕು. ಅದಾದ್ಮೇಲೆ ಅವನಿಂದ ಒಂದು ಶಾಪ ವಿಮೋಚನೆಯನ್ನು ತಗೊಂಡು ಅವನು ಕಂಪ್ಲೀಟ್ ಆಗಿ ಸಾಯ್ಬೇಕು. ಇದು ಪ್ಲಾನ್ ಇರೋದು. ಬೇಸಿಕಲಿ ಈ ಸಿನಿಮಾ ನಿಂತಿರೋದು ಅಶ್ವತ್ಥಾಮನ ಮೇಲೆ. ಕಲ್ಕಿಯ ಎಂಟ್ರಿ ಆದ್ಮೇಲೆ ಅಶ್ವತ್ಥಾಮನ ಎಂಡ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕಲ್ಕಿಯ ಅವತಾರ ಆಗತ್ತೆ ಅನ್ನೋದನ್ನ ನೀವು ಎಕ್ಸಾಕ್ಟ್ ಆಗಿ ಈ ಟ್ರೈಲರ್ ಒಳಗಡೆ ನೋಡಬಹುದು. ಅದಕ್ಕೂ ಮೀರಿ ಇನ್ನೂ ಏನಾದ್ರೂ ನೋಡಬಹುದು. ಅದೆಲ್ಲ ನನ್ ಆಫ್ ದಿಸ್ ಬಿಸ್ನೆಸ್. ಪ್ರಭಾಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಗೆ ಅಷ್ಟೊಂದು ಪ್ರಿಫರೆನ್ಸ್ ಈ ಸಿನಿಮಾದಲ್ಲಿ ಇಲ್ಲ. ಐ ಮೀನ್ ಮೇನ್ ಕ್ಯಾರೆಕ್ಟರ್ ಯಾವುದು, ಯಾರಿಗೆ ಈ ವಿಷಯ ಸಂಬಂಧಪಟ್ಟಿದೆ ಅನ್ನೋದು ಮಾತ್ರ ಅವ್ರಿಗೆ ಮಾತ್ರ ಮೀಸಲಾಗಿರುತ್ತದೆ. ಸೊ ಪ್ರಭಾಸ್ ಕ್ಯಾರೆಕ್ಟರ್ ಜಸ್ಟ್ ಇನ್ಫ್ಲುಯೆನ್ಸರ್. ಇನ್ನು ಈಗ ಬರ್ತಾರೋ ಈ ಫ್ರೆಶ್ ಆಗಿರೋ ಈ ಪಾರ್ಟ್ ಒಳಗಡೆ ಮಾತ್ರ ಸುಪ್ರೀಂ ಯಾಸ್ಕಿನ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಅಂದ್ರೆ ಕಮಲ್ ಹಾಸನ್ ಕ್ಯಾರೆಕ್ಟರ್ ಏನಿದೆ ಅದು ಸೆಕೆಂಡ್ ಚಾಪ್ಟರ್ ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ದೊಡ್ಡ ಇನ್ಫಾರ್ಮೇಶನ್ ಇದೆ. ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಅವನ ರೈಟ್ ಹ್ಯಾಂಡ್ ಒಬ್ಬ ವಿಮರ್ಶನೆ ಎಲ್ಲ ಕೊಡ್ತಾ ಇರ್ತಾರಲ್ಲ, ಅವನು ಮಾತ್ರ ಈ ಫಸ್ಟ್ ಪಾರ್ಟ್ ನ ಹ್ಯಾಂಡಲ್ ಮಾಡ್ತಾನೆ. ಅಂದ್ರೆ ದೀಪಿಕಾ ಕಾಂಪ್ಲೆಕ್ಸ್ ಅಲ್ಲಿ ಏನ್ ಕರ್ಮಕಾಂಡ ಮಾಡಿದಾಳೋ ಆ ಕರ್ಮಕಾಂಡದಿಂದ ಅವಳು ತಪ್ಪಿಸ್ಕೊಂಡು ಭೂಮಿಗೆ ಬಂದಿದ್ದಾಳೋ, ಇವಳನ್ನ ಮತ್ತೆ ಹಿಡ್ಕೊಂಡೋಗಿ ಕಾಂಪ್ಲೆಕ್ಸ್ ತಗೊಂಡೋಗಿರೋದಾಗಿರ್ಬೋದು. ಇದನ್ನೆಲ್ಲ ಕಮಲ್ ಹಾಸನ್ ರೈಟ್ ಹ್ಯಾಂಡ್, ಸುಪ್ರೀಂ ಯಾಸ್ಕಿನ್ ರೈಟ್ ಹ್ಯಾಂಡ್ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಅವನ ಎಂಡ್ ಆದ್ಮೇಲೆ ಕಮಲ್ ಹಾಸನ್ ಎಂಟ್ರಿ. ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಅಲ್ಲಿ ಥ್ಯಾನೋಸ್ ಎಂಟ್ರಿ ಆಯ್ತಲ್ಲ, ಅದೇ ರೀತಿ ಐ ಡೂ ಇಟ್ ಮೈ ಸೆಲ್ಫ್. ಈ ರೀತಿಯಾದಂತ ಸೆಕೆಂಡ್ ಪಾರ್ಟ್ ಅಲ್ಲಿ ಕಮಲ್ ಹಾಸನ್ ಅವರು ಸೂಪರ್ ವಿಲನ್ ಆಗಿ ಎಂಟ್ರಿ ಕೊಡೋದ್ರಲ್ಲಿ ಡೌಟ್ ಇಲ್ಲ. ಇದು ಪಕ್ಕಾ ಕನ್ಫರ್ಮೇಶನ್ ಸಿಗ್ತಾ ಇರೋದು ರೆಡಿಟ್ ಇಂದ. ಇದಲ್ಲದೆ ಈ ಟ್ರೈಲರ್ ಒಳಗಡೆ ತುಂಬಾ ಇನ್ಫಾರ್ಮೇಶನ್ ಗಳ ಜೊತೆಗೆ ಇನ್ನೊಂದಷ್ಟು ಹೊಸ ಸೀನ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಸ್ಟೋರಿಗಳೆಲ್ಲ ಕನ್ಫರ್ಮ್ ಆಗ್ತಾ ಇದೆ. ಕಾಮಿಕಾನ್ ಅಲ್ಲಿ ರಿಲೀಸ್ ಆಗಿದ್ದಂತ ಸಣ್ಣ ಟೀಸರ್ ಗ್ಲಿಮ್ಸ್ ಏನಿದೆಯೋ ಅದು ಆ ಲೆವೆಲ್ ಅಲ್ಲಿ ಇಂಪ್ರೆಸ್ ಮಾಡದೆ ಹೋದ್ರು ಕೂಡ ಈಗೀಗ ಬರ್ತಾ ಇರೋಂತ ಹೊಸ ಟ್ರೈಲರ್ ರಿಲೀಸ್ ಟ್ರೈಲರ್ ಯಾವ ರೀತಿ ಒಂದು ಸಿನಿಮಾಟೋಗ್ರಫಿ CGI ವಿಜುವಲ್ ಎಫೆಕ್ಟ್ ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಕಣ್ಣಿಗೆ ಕಟ್ಟದಾಗೆ ತೋರಿಸ್ತಾ ಇದ್ದಾರೆ. ಆ ಲೆವೆಲ್ ಅಲ್ಲಿ ಇದೆ. ಹಾಲಿವುಡ್ ಗೆ ಟ್ರಬಲ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಬೇಸಿಕಲಿ ಪೀರಿಯಾಡಿಕ್ ಅಲ್ಲಿ ನಡೆಯುವಂತ ಅಶ್ವತ್ಥಾಮನ ಕಥೆ ಏನಾಗಿರುತ್ತದೋ ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಶೂಟ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಸಿಗ್ತಾ ಇರೋದ್ರಲ್ಲಿ ಡೌಟ್ ಇಲ್ಲ. ಈ ಟ್ರೈಲರ್ ಒಳಗಡೆ ನೀನ್ ಅದನ್ನ ನೋಡಿದ್ಯಲ್ಲ, ಇನ್ನು ದೀಪಿಕಾ ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣ ಯಾರು ಅನ್ನೋದು ಐ ಡೋಂಟ್ ನೋ. ಬಟ್ ಅವಳಿಂದ ಜನ್ಮ ತಗೋತಾರಂತ ಆ ಪಾಪು ಏನಿದೆಯೋ ಅದು ಕಲ್ಕಿಯ ಅವತಾರ ಆಗಿರ್ತದೆ, ದೇವರ ಒಂದು ಸ್ವರೂಪ ಅಂತ ಅಶ್ವತ್ಥಾಮ ಹೇಳೋದ್ರಿಂದ ಕನ್ಫರ್ಮ್ ಆಗೋಯ್ತು. ಈ ಸ್ತವನ್ ಕಲ್ಕಿ. ತಿನ್ನೋದಕ್ಕೆ ಊಟ ಇಲ್ಲ, ನೀರಿಲ್ಲ, ಕುಡಿಯೋದಕ್ಕೆ ಏನಂದ್ರೆ ಏನು ಇಲ್ಲ, ಗಾಳಿನೂ ಕೂಡ ಇಲ್ಲ ಅನ್ನೋ ರೇಂಜ್ ಗೆ ಕ್ರಿಯೇಟ್ ಆಗಿರುವಂತ ಪ್ರಪಂಚದಲ್ಲಿ ಮಳೆ ಬೀಳ್ತಾ ಇದೆ. ಆದ್ರೆ ದಿಸ್ ಇಸ್ ದ ಕ್ಲೈಮ್ಯಾಕ್ಸ್ ಅಂತ ಅಬ್ಸಲ್ಯೂಟ್ ಆಗಿ ಗೊತ್ತಾಗ್ತದೆ. ಯಾಕಂದ್ರೆ ಎಲ್ಲ ಕ್ಲಿಯರ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಮಳೆ ಹೋಗೋದು ಹ್ಯಾಪಿ ಎಂಡಿಂಗ್ ಅಂತ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಇವುಗಳ ಮಧ್ಯೆ ಪ್ರಭಾಸ್ಗೂ ಅಮಿತಾಬ್ ಬಚ್ಚನ್ಗೂ ದೊಡ್ಡ ಫೈಟ್ ಆಕ್ಷನ್ ಸೀಕ್ವೆನ್ಸ್ ನ ಈ ರೀತಿ ತೆಗ್ದಿದ್ದಾರೆ. ನಾರ್ಮಲ್ ಮನುಷ್ಯ, ಒಬ್ಬ ಪವರ್ಫುಲ್ ಆದಂತ ಗಾಡ್ ಪವರ್ ಇರುವಂತ ಅಶ್ವತ್ಥಾಮ ನೆಕ್ಸ್ಟ್ ಲೆವೆಲ್ ಆಕ್ಷನ್ ಸೀಕ್ವೆನ್ಸ್ ನ ಶೂಟ್ ಮಾಡೋದ್ರ ಜೊತೆಗೆ ಇವರಿಬ್ರ ಮಧ್ಯೆ ಒಂದು ದೊಡ್ಡ ಕನೆಕ್ಷನ್ ಇರೋದನ್ನ ಹಿಡನ್ ಆಗಿ ಇಟ್ಟಿದ್ದಾರೆ. ಐ ನೋ. ಸೊ ಫೈನಲ್ ಆಗಿ ಥ್ಯಾನೋಸ್ ಎಂಟ್ರಿ, ಸುಪ್ರೀಂ ಯಾಸ್ಕಿನ್ ಈ ರೀತಿ ಒಂದು ಏಜ್ಡ್ ಆಗಿರೋ ಒಂದು ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಅಂತ ಕನ್ಫರ್ಮ್ ಆಗೋದ್ಮೇಲೆ ಅಶ್ವತ್ಥಾಮನ ಕ್ಯಾರೆಕ್ಟರ್ ಯಾವಾಗಿಂದ ಸೃಷ್ಟಿಯಾಗಿತ್ತೋ ಆವಾಗಿಂದನು ಈ ಕ್ಯಾರೆಕ್ಟರ್ ಇದೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ತಾ ಇದೆ. ಏನ್ ಹೇಳ್ತೀಯ? ಏಜ್ ಡಿಫರೆನ್ಸ್ ನೋಡಿದ್ರೆ ಅರ್ಥ ಆಗೋಗ್ಬಿಡ್ತಿದೆ. ನಾನು ಹೇಳೋದು ಏನು ಬೇಕಾಗೇ ಇಲ್ಲಪ್ಪ. ಅಂದ್ಮೇಲೆ ಕನ್ಫರ್ಮ್ ಆಗ್ತಾ ಇದೆ ಅಮಿತಾಬ್ ಬಚ್ಚನ್ಗೂ ಸುಪ್ರೀಂ ಯಾಸ್ಕಿನ್ ಒಂದು ದೊಡ್ಡ ಕನೆಕ್ಷನ್ ಇದ್ದೇ ಇರ್ತದೆ. ಅದನ್ನು ಕೂಡ ಹಿಡನ್ ಆಗೇ ಇಟ್ಟಿರ್ತಾರೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಅದನ್ನ ರಿವೈಲ್ ಮಾಡ್ತಾರೆ ಕನ್ಫರ್ಮ್. ನಾನು ಹೇಳ್ತಾ ಇದ್ದೇನೆ. ಇನ್ನು ಟ್ರೈಲರ್
ಟ್ರೈಲರ್ ನ ಕೊನೆ ಶಾಟ್ ಏನಿದೆಯೋ ಅದು ಪ್ರಭಾಸ್ಗೂ ಅಮಿತಾಬ್ ಬಚ್ಚನ್ಗೂ ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ಆಗಿರ್ತದೆ. ಜೊತೆಗೆ ಪ್ರಭಾಸ್ ಯೂಸ್ ಮಾಡ್ತಾರಂತ ಆ ಕಾರ್ ಏನಿದೆ ಅಂದ್ರೆ ಮಿಷಿನ್ ಗನ್ ಟೈಪ್ ಅಲ್ಲಿ ಇರುವಂತ ಆ ಕಾರ್ ಏನಿದೆ ಅದು ರೋಬೋಟ್ ತರ ಕನ್ವರ್ಟ್ ಆಗ್ಬಿಟ್ಟು ಫೈಟ್ ಮಾಡ್ತಾ ಇದೆ. ರೋಬೋಟ್ ಜೊತೆ ಫೈಟ್ ಮಾಡ್ತಾ ಇದ್ದಾನೆ ಪ್ರಭಾಸ್. ಅಂದ್ರೆ ಇದು ಟೋನಿ ಸ್ಟಾರ್ಕ್ ಟೆಕ್ನಾಲಜಿ. ಐ ನೋ, ಕನ್ಫರ್ಮ್, ಐ ಡೋಂಟ್ ನೋ. ಇಷ್ಟನ್ನೆಲ್ಲ ನೋಡಿದ್ಮೇಲೆ ಅಫಿಷಿಯಲ್ ಆಗಿ ಸ್ಟೋರಿ ಯಾವ ರೀತಿ ಇರುತ್ತೆ ಅಂತ ಸಣ್ಣದಾಗಿ ಒಂದು ಐಡಿಯಾ ಬಂದಿರ್ತದೆ ನಿನ್ಗೆ ಅಂತ ನನಗೆ ಗೊತ್ತಾಗಿರ್ತದೆ. ಎಲ್ಲ ಹೇಳಿದ್ಮೇಲೆ ನಿಜ ಅಷ್ಟೊಂದು ಅರ್ಥ ಆಗಿರಲ್ಲ ಅಂದ್ರೆ ಯು ಆರ್ ದ ಮೋಸ್ಟ್ ಅಂಡರ್ ರೇಟೆಡ್ ಪರ್ಸನ್ ಇನ್ ದ ವರ್ಲ್ಡ್. ಇಷ್ಟನ್ನೆಲ್ಲ ನೋಡಿದ್ಮೇಲೆ ಯಾವ ರೀತಿ ಸಿನಿಮಾ ಇರುತ್ತೆ ಅಂತ ನಿನಗೆ ಅರ್ಥ ಆಗಿರ್ತದೆ. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋದ್ರಲ್ಲಿ ಡೌಟ್ ಇರಲ್ಲ. ನಾನು ಕೂಡ ದುಡ್ಡೆಲ್ಲ ಕೂಡ್ಸಿಟ್ಬಿಟ್ಟಿದ್ದೀನಿ. ಸಿಗ್ತೇನೆ ಮುಂದೆ ನೋಡೋದ್ರಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.